ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಹೊಸ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇರೋದು ಇದು. ಸೊ ನಾವಿವಾಗ ICC T20 ಸ್ಕ್ವಾಡ್ ಅನೌನ್ಸ್ ಆಗಿದೆ. ಸೊ ಅದರದ್ದು ಸ್ಕ್ವಾಡ್ನ ನೋಡ್ಕೊಂಡು ಬರ್ತಾ ಇರೋದು. ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡ್ಬೋದು ನೀವು. ಇಂಡಿಯಾ ಪಾಕಿಸ್ತಾನ್ ಇದೆ, ಇಂಗ್ಲೆಂಡ್ ಆಸ್ಟ್ರೇಲಿಯಾದಿದೆ, ಅದಾದಮೇಲೆ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಇದೆ. ಇವತ್ತು ನಾವು ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ದು ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ. ಸೊ ಇದರಲ್ಲಿ ಯಾರ್ಯಾರ್ದು ನನಗೆ ಪೂರ್ತಿಯಾಗಿ ಗೊತ್ತು ಅವ್ರ ಬಗ್ಗೆ ಮಾತಾಡ್ತೀನಿ. ಇನ್ನು ಕೆಲವರು ಹೊಸಬ್ರೆಲ್ಲ ಇದ್ದಾರೆ, ಸೊ ಅವ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಸೊ ಇವಾಗ ಸ್ಕ್ವಾಡ್ ನೋಡ್ಕೊಂಡು ಬರೋಣ. ಸ್ಕ್ವಾಡ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಇವಾಗ ಅಫ್ಘಾನಿಸ್ತಾನ್ ಸ್ಕ್ವಾಡಿಗೆ ಬರೋಣ. ರಶೀದ್ ಖಾನ್ ಅವರು ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಿದ್ದಾರೆ. ರೆಹಮನುಲ್ಲಾ ಗುರ್ಬಾಜ್ ಅವರು ವಿಕೆಟ್ ಕೀಪಿಂಗಲ್ಲಿ ಇರ್ತಾರೆ. ಇವ್ರಿಗೆ ನಜೀಬುಲ್ಲಾ ಜಡ್ರಾನ್ ಅವರು ಕೂಡ ಇರ್ತಾರೆ. ನಜೀಬುಲ್ಲಾ ಜಡ್ರಾನ್ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು, ಒಳ್ಳೆ ಇಂಟೆಂಟ್ ಇರೋ ಪ್ಲೇಯರು. ರಶೀದ್ ಖಾನ್ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ತುಂಬ ಒಳ್ಳೆ ಬೌಲರು, ಒಳ್ಳೆ ಸ್ಪಿನ್ನರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಾಲ್ನ ಟರ್ನ್ ಮಾಡ್ತಾರೆ. ತುಂಬ ಜನ ಬ್ಯಾಟ್ಸ್ಮನ್ಗಳಿಗೆ ಕಾಟ ಕೊಟ್ಟಿದ್ದಾರೆ. IPL ಅಂತೂ ಅತ್ಯದ್ಭುತ ಪ್ರದರ್ಶನ ತೋರಿಸಿದ್ದಾರೆ. ಈ ಲಾಸ್ಟ್ IPL ಅಲ್ಲಿ ಸ್ವಲ್ಪ ಸುಮಾರು ಅಂತ ಅನಿಸಿದ್ದು. ಅದು ಬಿಟ್ಟು ಅಂತಂದರೆ ಬೇರೆ ಎಲ್ಲ IPL ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಂಟರ್ನ್ಯಾಷನಲಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು. ತುಂಬ ಚೆನ್ನಾಗಿ ಅವ್ರದ್ದು ಪರ್ಫಾರ್ಮೆನ್ಸ್ ತೋರಿಸ್ಕೊಂಡು ಬಂದಿದ್ದಾರೆ. ಸೊ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಇವ್ರನ್ನ ಕ್ಯಾಪ್ಟನ್ ಮಾಡಿರೋದು ಅಫ್ಘಾನಿಸ್ತಾನ್ ಅವರು, ಅದನ್ನು ಮರಿಬಾರ್ದು. ಅದಾದಮೇಲಿಂದ ಅಜ್ಮತುಲ್ಲಾ ಓಮರ್ ಜಾಯ್ ಬಂದ್ಬಿಟ್ಟು ಆಲ್ರೌಂಡರ್. ಬೇಸಿಕಲಿ ಇವರು ಬ್ಯಾಟಿಂಗ್ ಕೂಡ 3 ಡೌನ್ 4 ಡೌನ್ ಕಳಿಸಿದ್ರು ಆಡ್ತಾರೆ. ಅದಾದಮೇಲಿಂದ ಬೌಲಿಂಗ್ ಕೂಡ ಮೀಡಿಯಂ ಪೇಸ್ ಮಾಡ್ತಾರೆ ಇವರು. ಆಮೇಲಿಂದ ಇಶಾಕ್ ಅವರು ವಿಕೆಟ್ ಕೀಪಿಂಗ್ ಆಪ್ಷನ್ ಇದೆ ಇವರಿಗೆ, ಇನ್ನೊಂದು ಎಕ್ಸ್ಟ್ರಾ ವಿಕೆಟ್ ಕೀಪಿಂಗ್ ಆಪ್ಷನು. ಪ್ರಾಬ್ಲಿ 11 ಇರಲ್ಲ, ಪ್ಲೇಯಿಂಗ್ 11 ಇರಲ್ಲ, ಜಸ್ಟ್ ಆಸ್ ಎ ಬ್ಯಾಕಪ್ ವಿಕೆಟ್ ಕೀಪರ್ ಥರ ಇಟ್ಕೊಂಡಿದ್ದಾರೆ ಮೇನ್ ಸ್ಕ್ವಾಡಲ್ಲಿ. ಮೊಹಮ್ಮದ್ ನಬಿ ಅವರಿದ್ದಾರೆ. ಮೊಹಮ್ಮದ್ ನಬಿ ಯಾರಿಗೆ ಗೊತ್ತಿಲ್ಲ, ಹೀಸ್ ಲೈಕ್ ಅವ್ರನ್ನ ಪ್ರೆಸಿಡೆಂಟ್ ಅಂತಲೇ ಕರೀತಾರೆ ಅಫ್ಘಾನಿಸ್ತಾನ್ ಸ್ಕ್ವಾಡಲ್ಲಿ ಅವ್ರನ್ನ. ಬೌಲಿಂಗು ಮಾಡ್ತಾರೆ, ಹ್ಯಾಂಡಿ ವಿತ್ ದ ಬ್ಯಾಟ್. 5 ಡೌನ್ 6 ಡೌನ್ ಬಂದ್ಬಿಟ್ಟು ಪಿಂಚ್ ಹಿಟರ್ ರೋಲ್ ಅಥವಾ ಫಿನಿಶಿಂಗ್ ರೋಲ್ ಮಾಡ್ತಾರೆ ಬೇಸಿಕಲಿ ಅಫ್ಘಾನಿಸ್ತಾನ್ಗೆ. ಅದಾದ್ಮೇಲೆ ಗುಲ್ಬ್ದೀನ್ ನೈಬ್ ಬಂದ್ಬಿಟ್ಟು ಮೀಡಿಯಂ ಪೇಸ್ ಬೌಲರು, ಅದ್ರ ಜೊತೆ ಬ್ಯಾಟಿಂಗ್ ಕೂಡ ಇದೆ ಅವ್ರದ್ದು. ಕರೀಂ ಜನತ್ ಕೂಡ ಮೀಡಿಯಂ ಪೇಸ್ ಬೌಲರು, ಆಮೇಲೆ ಬ್ಯಾಟಿಂಗ್ ಕೂಡ ಇದೆ, ಆಲ್ರೌಂಡ್ ಎಬಿಲಿಟೀಸ್ ಇದೆ. ನಂಗ್ಯಾಲ್ ಕರೋಟಿ ಅಂತ ಹೊಸಬ್ರು. ಮುಜಿಬುರ್ ರೆಹಮಾನ್ ನಮಗೆಲ್ಲರಿಗೂ ಗೊತ್ತಿರೋಂಗೆ ಸ್ಪಿನ್ನರು. ಇವರು ಪವರ್ ಪ್ಲೇನಲ್ಲಿ ಕೊಟ್ಟರು ಚೆನ್ನಾಗಿ ಮಾಡ್ತಾರೆ ಇವರು. ಬೇಸಿಕಲಿ ಪವರ್ ಪ್ಲೇನಲ್ಲೇ ಇವ್ರನ್ನ ತುಂಬ ಸತಿ ಬೌಲಿಂಗ್ ಮಾಡಿಸಿರೋದು. ಹೊಸ ಬಾಲು ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಬೌಲಿಂಗ್ ನಮ್ಮ ಮುಜಿಬುರ್ ರೆಹಮಾನ್. ನೂರ್ ಅಹಮದ್ ಲೆಫ್ಟ್ ಆರ್ಮ್ ಸ್ಪಿನ್ನರು, ಚೆನ್ನಾಗಿ ಮಾಡ್ತಾರೆ ಅಂತ. ಚೈನಾಮನ್ ಥರ ಬೌಲಿಂಗ್ ಇದೆ ಇವ್ರದ್ದು, ಒಳ್ಳೆ ಸ್ಪಿನ್ ಆಪ್ಷನ್ ಇವ್ರದ್ದು. ಇವರು ಪ್ಲೇಯಿಂಗ್ 11 ಇರ್ಬೋದು ಅಂತ ಅನ್ಸುತ್ತೆ ಕನ್ಸಿಡರಿಂಗ್ ವೆಸ್ಟ್ ಇಂಡೀಸ್ ಪಿಚಸ್ಸು. ಆಮೇಲೆ ನವೀನ್ ಉಲ್ ಹಕ್ ಎಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ವಿರಾಟ್ ಕೊಹ್ಲಿ ಜೊತೆ ತುಂಬ ಆಪ್ತ ಗೆಳೆಯ ಅಂತಲೇ ಹೇಳ್ಬೋದು, ಒಂಥರ ವ್ಯಂಗ್ಯವಾಗಿ ಹೇಳಬೇಕು ಅಂತಂದರೆ. ಬಟ್ ವೆನ್ ಇಟ್ ಕಮ್ಸ್ ಟು ಹಿಸ್ ಬೌಲಿಂಗ್ ಎಬಿಲಿಟೀಸ್ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಫಾಸ್ಟ್ ಬೌಲರು, ಒಳ್ಳೆ ಸ್ವಿಂಗ್ ಕೂಡ ಮಾಡ್ತಾರೆ ಬೌಲಿಂಗ್ನ. ಫಜಲ್ ಫರೂಕಿ ಅಂತ, ಇವರು ಫಾಸ್ಟ್ ಬೌಲರು, ಒಳ್ಳೆ ಸ್ವಿಂಗ್ ಕೂಡ ಇದೆ ಇವ್ರದ್ದು, ವಿಕೆಟ್ ಟೇಕಿಂಗ್ ಎಬಿಲಿಟಿ ಇರುವಂಥ ಬೌಲರು. ಫರೀದ್ ಮಲಿಕ್ ಇವರು ಫಾಸ್ಟ್ ಬೌಲರು. ಫಜಲ್ ಫರೂಕಿ, ಫರೀದ್ ಮಲಿಕ್ ಇವರಿಬ್ಬರಲ್ಲಿ ಪ್ಲೇಯಿಂಗ್ 11 ಯಾರು ಒಬ್ಬರು ಇರ್ತಾರೆ ಕನ್ಸಿಡರಿಂಗ್ ದಿ ಪಿಚಸ್ ಅದು ಇದು. ಅದಾದಮೇಲೆ ಇಬ್ರಾಹಿಂ ಜಡ್ರಾನ್ ಅವರಿದ್ದಾರೆ. ಇಬ್ರಾಹಿಂ ಜಡ್ರಾನ್ ತುಂಬ ಕನ್ಸಿಸ್ಟೆಂಟ್ ಪ್ಲೇಯರು, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ODI ಆ್ಯಂಡ್ ಟೆಸ್ಟ್ ಮ್ಯಾಚಸ್. ಅಫ್ಘಾನಿಸ್ತಾನ್ಗೆ ತುಂಬ ಒಳ್ಳೆ ರೆಕಾರ್ಡ್ ಕೂಡ ಇದೆ. ಕನ್ಸಿಸ್ಟೆಂಟಾಗಿ 50, 100 ಆ ಥರ ಹೊಡೆದಿರೋರು. ಇವ್ರು ನೋಡಬೇಕಾಗತ್ತೆ ಹೇಗೆ T20 ಫಾರ್ಮ್ಯಾಟ್ನ ಅಡಾಪ್ಟ್ ಮಾಡ್ಕೊಂಡು ಹೇಗೆ ಚೆನ್ನಾಗಿ ಆಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಬಟ್ ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತ ಹೇಳ್ಬೋದು. ಟ್ರಾವೆಲಿಂಗ್ ರಿಸರ್ವ್ಸಲ್ಲಿ ಇವರು ಸೇದಿಕ್ ಅಟಲ್, ಹಜರತುಲ್ಲಾ ಜಜಾಯ್, ಸಲೀಂ ಸಫಿ ಅನ್ನೋರನ್ನ ಇಟ್ಕೊಂಡಿದ್ದಾರೆ. ಸೇದಿಕ್ ಅಟಲ್ ಆಮೇಲಿಂದ ಸಲೀಂ ಸಫಿ ಓಕೆ, ಅಷ್ಟಾಗಿ ಗೊತ್ತಿಲ್ಲದೆ ಇರೋರು ಟ್ರಾವೆಲಿಂಗ್ ರಿಸರ್ವ್ಸಲ್ಲಿ ಇರೋದು ಓಕೆ. ಬಟ್ ಹಜರತುಲ್ಲಾ ಜಜಾಯ್ನ ಯಾಕೆ ಇವರು ರಿಸರ್ವ್ಸಲ್ಲಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ. ಇವ್ರನ್ನ ಮೇನ್ ಸ್ಕ್ವಾಡಲ್ಲಿ ಇಟ್ಕೋಬೋದಾಗಿತ್ತು. ಒಂಥರ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಇವರು, ಒಳ್ಳೆ ಸ್ಟಾರ್ಟಿಂಗ್ ಓಪನಿಂಗಲ್ಲಿ ಒಳ್ಳೆ ಚೆನ್ನಾಗೆ ಸ್ಟಾರ್ಟ್ ತಂದು ಕೊಡುವಂಥ ಪ್ಲೇಯರು. ಮೇನ್ ಸ್ಕ್ವಾಡಲ್ಲಿ ಇಟ್ಕೊಂಡು ಓಪನಿಂಗ್ ಕಳಿಸಿದ್ರೆ ಅಫ್ಘಾನಿಸ್ತಾನ್ಗೆ ತುಂಬ ಒಳ್ಳೆ ಸ್ಟಾರ್ಟ್ ಸಿಕ್ಕಿರೋದು ಅಂತ ನನ್ನ ಅಭಿಪ್ರಾಯ. ಇವಾಗ ಬಾಂಗ್ಲಾದೇಶ್ ಸ್ಕ್ವಾಡ್ ಕಡೆ ಗಮನ ಹರಿಸೋಣ. ಇವ್ರದಲ್ಲಿ ಇವಾಗ ಕ್ಯಾಪ್ಟನ್ ಬಂದ್ಬಿಟ್ಟು ನಜ್ಮಲ್ ಹುಸೇನ್ ಶಾಂತೋ ಅಂತ. ಇವರು ತುಂಬ ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ ಬಾಂಗ್ಲಾದೇಶ್ಗೆ. ಕನ್ಸಿಸ್ಟೆಂಟಾಗಿ ರನ್ಸ್ ಹೊಡ್ಕೊಂಡ್ಬಂದಿದ್ದಾರೆ, 50s 100s. ಆಮೇಲಿಂದ ಮ್ಯಾಚ್ನ ಕೂಡ ಫಿನಿಶ್ ಮಾಡಿದ್ದಾರೆ ಇವರು. ಸೊ ಹಾಗಾಗಿ ಈ ಥರ ರೀಸೆಂಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ಬಂದ್ಬಿಟ್ಟು ಇವ್ರನ್ನ ಕ್ಯಾಪ್ಟನ್ ಥರ ಚೂಸ್ ಮಾಡ್ಕೊಂಡಿದ್ದಾರೆ. ಅದಾದಮೇಲಿಂದ ಇವ್ರಿಗೆ ತನ್ಜೀದ್ ಹಸನ್ ಅವರಿದ್ದಾರೆ. ತನ್ಜೀದ್ ಹಸನ್ ಬಂದ್ಬಿಟ್ಟು ಇವರು ಓಪನಿಂಗ್ ಬ್ಯಾಟ್ಸ್ಮನ್, ಇವರು ಚೆನ್ನಾಗಿ ಆಡಿದ್ದಾರೆ. ಅದ್ರ ಜೊತೆ ಲಿಟನ್ ದಾಸ್, ಇವರು ವಿಕೆಟ್ ಕೀಪರ್ ಆಪ್ಷನ್ ಕೂಡ ಇದೆ ಇವ್ರದ್ರಲ್ಲಿ, ಲಿಟನ್ ದಾಸಲ್ಲಿ. ಅದಾದಮೇಲೆ ಒಳ್ಳೆ ಬ್ಯಾಟ್ಸ್ಮನ್ ಕೂಡ. ಸೌಮ್ಯ ಸರ್ಕಾರ್ ಮೀಡಿಯಂ ಪೇಸ್ ಬೌಲಿಂಗ್ ಕೂಡ ಮಾಡ್ತಾರೆ. ಅದಾದಮೇಲೆ ಯಾವುದೇ ಕ್ರಮಾಂಕದಲ್ಲಿ ಇಳಿಸಿದ್ರು ಚೆನ್ನಾಗಿ ಆಡ್ತಾರೆ. ಓಪನಿಂಗಲ್ಲೂ ಆಡಿದ್ದಾರೆ, ಲೋವರ್ ಡೌನ್ ದ ಆರ್ಡರಲ್ಲೂ ಆಡಿದ್ದಾರೆ, ಆಮೇಲಿಂದ ಮಿಡಲ್ ಆರ್ಡರಲ್ಲೂ ಆಡಿದ್ದಾರೆ.
ಆಮೇಲಿಂದ ತೌಹೀದ್ ಹೃದಯ್ ಅಂತ. ತೌಹೀದ್ ಹೃದಯ್ ಬೇಸಿಕಲಿ 5 ಡೌನಲ್ಲಿ ಬರುವಂಥ ಪ್ಲೇಯರು. ಪಿಂಚ್ ಹಿಟರ್ ಥರ ಆಡಿಸ್ತಾರೆ ಇವ್ರನ್ನ. ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ, ಒಳ್ಳೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಇವ್ರದ್ದು ಬಾಂಗ್ಲಾದೇಶ್ಗೆ. ಮೆಹಮದುಲ್ಲಾ ತುಂಬ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು. ಆಮೇಲಿಂದ ಪ್ರಪಂಚದಲ್ಲಿ ಯಾವ್ಯಾವ T20 ಲೀಗ್ಗಳಿದೆ ಅದನ್ನೆಲ್ಲ ಆಡ್ಕೊಂಡ್ಬಂದಿರೋಂಥ ಪ್ಲೇಯರು. ತುಂಬ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ ಇವರು ಡ್ರೆಸ್ಸಿಂಗ್ ರೂಮ್ಗೆ. ಸೊ ಮೆಹಮದುಲ್ಲಾ ಒನ್ ಆಫ್ ದಿ ಕೀ ಪ್ಲೇಯರ್ ಫಾರ್ ಬಾಂಗ್ಲಾದೇಶ್ ಅಂತ ಹೇಳ್ಬೋದು. ಇವ್ರದ್ದು ಬ್ಯಾಟಿಂಗ್ ಇದೆ, ಅದ್ರ ಜೊತೆಗೆ ಬೌಲಿಂಗ್ ಕೂಡ ತುಂಬ ಎಫೆಕ್ಟಿವ್ ಆಗಿ ಮಾಡ್ತಾರೆ ಇವರು. ಸ್ಪಿನ್ ಮಾಡ್ತಾರೆ ಇವರು. ಪಾರ್ಟ್ ಟೈಮ್ ಕೂಡ ಥರ ಉಪಯೋಗಿಸ್ಕೋಬೋದು, ಅಥವಾ ಫುಲ್ ಟೈಮ್ 4 ಅವರ್ಸ್ ಕೂಡ ಕೊಟ್ಕೋಬೋದು ಇವ್ರಿಗೆ. ಚೆನ್ನಾಗಿ ಮಾಡ್ತಾರೆ. ಡಿಪೆಂಡಿಂಗ್ ಅಪಾನ್ ದಟ್ ಪರ್ಟಿಕ್ಯುಲರ್ ಡೇ ನೋಡಬೇಕಾಗುತ್ತೆ. ಯಾಕೆಂದರೆ ವೆಸ್ಟ್ ಇಂಡೀಸ್ ಪಿಚಸ್ ಎಲ್ಲ ತುಂಬ ಡ್ಯಾಂಪ್ ಆಗಿರೋದ್ರಿಂದ, ಮೆಹಮದುಲ್ಲಾ ರಿಯಾಜ್ ತುಂಬ ಹೈಟ್ ಇರೋದ್ರಿಂದ ಒಳ್ಳೆ ಬೌನ್ಸ್ ಸಿಗುತ್ತೆ ಇವ್ರದ್ದು ಸ್ಪಿನ್ ಮಾಡಬೇಕಾದ್ರೆ. ಇವ್ರನ್ನ ಉಪಯೋಗಿಸ್ಕೋಬೋದು ಒಂದು ಪಾರ್ಟ್ ಟೈಮ್ ಸ್ಪಿನ್ನರ್ ಥರ. ಜೇಕರ್ ಅಲಿ ಅಂತ. ಜೇಕರ್ ಅಲಿ ನಾನು ಸ್ವಲ್ಪ ನೋಡಿದ್ದೀನಿ ಇವ್ರ ಬಗ್ಗೆ. ಇವರು ವಿಕೆಟ್ ಕೀಪರ್ ಆ್ಯಕ್ಚುಲಾಗೆ, ಜೊತೆಗೆ ಹಾರ್ಡ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್ ಕೂಡ. 20 ಬಾಲ್ 40 ರನ್ನು, 25 ಬಾಲ್ 50 ರನ್ನು ಆ ಥರ ಎಲ್ಲ ಹೊಡೆದಿದ್ದಾರೆ. ನಾನು ಕೆಲವಷ್ಟು ಮ್ಯಾಚಸ್ಗಳು ನೋಡಿದ್ದೀನಿ. ರೀಸೆಂಟಾಗಿ ಬಂದಿರೋರು, ಬಟ್ ಚೆನ್ನಾಗಿ ಆಡಿದ್ದಾರೆ. ಸೊ ಚೆನ್ನಾಗಿ ಆಡಿರೋದಕ್ಕೇ ಇವರು T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇರೋದು. ಶಕೀಬ್ ಅಲ್ ಹಸನ್ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು ಹೇಳಬೇಕು ಅಂತಂದರೆ, IPL ಅಲ್ಲಂತೂ ತುಂಬ ವರ್ಷದಿಂದ ಆಡಿದ್ದಾರೆ. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋವಂಥ ಬ್ಯಾಟ್ಸ್ಮನ್ನು. ಅದಾದಮೇಲಿಂದ ಆಲ್ರೌಂಡರು ಕೂಡ ಇವರು. ಬೌಲಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. 10 ರಿಂದ 15 ವರ್ಷ ICC ಆಲ್ರೌಂಡರ್ಸಲ್ಲಿ ನಂಬರ್ 1 ಆದಂಥ ಮನುಷ್ಯ ಇವರು, ವ್ಯಕ್ತಿ ಇವರು. ತುಂಬ ಒಳ್ಳೆ ಬ್ಯಾಟಿಂಗ್ ಆ್ಯಸ್ ವೆಲ್ ಆಸ್ ಬೌಲಿಂಗ್ ಎರಡೂ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ತಮಾಷೆನೇ ಇಲ್ಲ, 10 ರಿಂದ 15 ವರ್ಷ ICC ರ್ಯಾಂಕಿಂಗ್ಸಲ್ಲಿ ಆಲ್ರೌಂಡರ್ ಪಟ್ಟಿನಲ್ಲಿ ನಂಬರ್ 1ಅಲ್ಲಿರೋದು. ತುಂಬ ಒಳ್ಳೆ ಪ್ಲೇಯರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ಬಾಂಗ್ಲಾದೇಶ್ಗಿರು. ಮಹದಿ ಹಸನ್ ಬಂದ್ಬಿಟ್ಟು ಸ್ಪಿನ್ನರು. ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ವಿಕೆಟ್ ಟೇಕಿಂಗ್ ಎಬಿಲಿಟೀಸ್ ಇದೆ. ತನ್ವೀರ್ ಇಸ್ಲಾಂ ಅಂತ ಹೊಸೊಬ್ರು ನೋಡಬೇಕು. ರಿಷಾದ್ ಹುಸೇನ್ ಹೊಸೊಬ್ರು. ಟಾಸ್ಕಿನ್ ಅಹಮದ್ ಇವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ. ಇವರು ಅಷ್ಟೇ ತುಂಬ ದೊಡ್ಡ ವಿಕೆಟ್ಗಳನ್ನ ತೆಗೆದಿದ್ದಾರೆ. ಕೀ ಪ್ಲೇಯರ್ಸ್ ವಿಕೆಟ್ಸ್ಗಳೆಲ್ಲ ತೆಗೆದಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ತೆಗೆದಿದ್ದಾರೆ. ತುಂಬ ದೊಡ್ಡ ಪ್ಲೇಯರ್ಸ್ಗಳದ್ದು ವಿಕೆಟ್ ತೆಗೆದಿದ್ದಾರೆ. ಸೊ ಕನ್ಸಿಡರಿಂಗ್ ಈಸ್ ರೀಸೆಂಟ್ ಪರ್ಫಾರ್ಮೆನ್ಸಸ್, ಅವರು ವೈಸ್ ಕ್ಯಾಪ್ಟನ್ ಅನ್ನೋ ಜವಾಬ್ದಾರಿ ಕೊಟ್ಟಿದ್ದಾರೆ. ನೋಡಬೇಕು ಹೇಗೆ ಮಾಡ್ತಾರೆ ಇವರು ವೈಸ್ ಕ್ಯಾಪ್ಟನ್ ಜವಾಬ್ದಾರಿನ ಅಂತ. ಒಳ್ಳೆ ಫಾಸ್ಟ್ ಬೌಲರ್ ಇವರು ಬೇಸಿಕಲಿ. ಶರೀಫುಲ್ ಇಸ್ಲಾಂ ಕೂಡ ಫಾಸ್ಟ್ ಬೌಲರು. ಒಳ್ಳೆ ಸ್ವಿಂಗ್ ಇದೆ, ತುಂಬ ಚೆನ್ನಾಗೇ ಬೌಲಿಂಗ್ ಮಾಡ್ತಾರೆ. ಬ್ಯಾಟ್ಸ್ಮನ್ಗೆ ತುಂಬ ಸತಿ ಕಾಟ ಕೊಟ್ಟಿರೋ ಬ್ಯಾಟ್ಸ್ಮನ್ ಇವರು. ಮುಸ್ತಫಿಜುರ್ ರೆಹಮಾನ್ ಯಾರಿಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಪ್ರಪಂಚದ ಯಾವ್ಯಾವ T20 ಲೀಗ್ಸ್ ಇದೆ, ಯಾವ್ಯಾವ ಬೇರೆ ಥರದ್ದು ಏಷ್ಯಾ ಕಪ್ ಇರ್ಬೋದು, ಎಲ್ಲದರಲ್ಲೂ ಆಡಿರುವಂಥ ಪ್ಲೇಯರು, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು. T20 ಲೀಗ್ಸ್ ಕೂಡ ತುಂಬ ಆಡಿದ್ದಾರೆ. ರೀಸೆಂಟಾಗಿ IPL ಅಲ್ಲಿ CSKಗೆ ಆಡಿದ್ರು ಇವರು. CSKಯಿಂದ ಹೋದಾದ್ಮೇಲಿಂದ CSK ಎಷ್ಟು ಕಷ್ಟಪಡ್ತು ಪ್ಲೇ ಆಫ್ಸಿಗೆ ಬರೋದಕ್ಕೆ. ಸೊ ಒನ್ ಆಫ್ ದ ಕೀ ಬೌಲರ್ಸ್ ಫಾರ್ ಬಾಂಗ್ಲಾದೇಶ್ ಅಂತ ಹೇಳಿದರೆ ತಪ್ಪಾಗಲ್ಲ. ತನ್ಜೀಮ್ ಹಸನ್ ಸಕೀಬ್ ಅಂತ, ಇವರು ಅಷ್ಟೇ ಒನ್ ಆಫ್ ದಿ ಎಮರ್ಜಿಂಗ್ ಬೌಲರ್ಸ್ ಫಾರ್ ಬಾಂಗ್ಲಾದೇಶ್. ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ, ಒಳ್ಳೆ ಲೈನ್ ಅಂಡ್ ಲೆಂತ್ ಮಾಡ್ತಾರೆ ಇವರು. ಕಾದು ನೋಡಬೇಕು ಪ್ಲೇಯಿಂಗ್ 11ಅಲ್ಲಿ ಇರ್ತಾರಾ ಅಂತ. ಇವರು ಟ್ರಾವೆಲಿಂಗ್ ರಿಸರ್ವ್ಸಲ್ಲಿ ಅಫೀಫ್ ಹುಸೇನ್ ಆಮೇಲೆ ಹಸನ್ ಮೆಹಮೂದ್ನ ಇಟ್ಕೊಂಡಿದ್ದಾರೆ. ಅಫೀಫ್ ಹುಸೇನ್ ಬಂದ್ಬಿಟ್ಟು ಬೇಸಿಕಲಿ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು. ಚೆನ್ನಾಗೇ ಸ್ಕೋರ್ ಮಾಡಿದರು. ಯಾಕೆ ಇವ್ರನ್ನ ರಿಸರ್ವ್ಸಲ್ಲಿ ಇಟ್ಟಿದ್ದಾರೆ ಅದು ಕಾದು ನೋಡಬೇಕು. ಮೇ ಬಿ ಇನ್ ಫ್ಯೂಚರ್ ಯಾರಾದರೂ ಕನ್ಸಿಸ್ಟೆಂಟಾಗಿ ಆಡಿಲ್ಲ, ಅಥವಾ ಏನಾದ್ರು ಎಮರ್ಜೆನ್ಸಿ ಅಥವಾ ಇಂಜುರಿ ಆಯಿತು ಅಂತಂದರೆ ಇವ್ರನ್ನ ಪ್ಲೇಯಿಂಗ್ 11ಗೆ ಡೈರೆಕ್ಟಾಗಿ ತೊಗೋಬೋದು. ಹಸನ್ ಮೆಹಮೂದ್ ಅಂತ ಇನ್ನೊಬ್ರು. ಹಸನ್ ಮೆಹಮೂದ್ ಬೇಸಿಕಲಿ ಒನ್ ಆಫ್ ದಿ ಫಾಸ್ಟ್ ಬೌಲರು. ಇವ್ರದಲ್ಲಿ ಆಲ್ರೆಡಿ ತುಂಬ ಫಾಸ್ಟ್ ಬೌಲರ್ಸ್ ಇರೋದ್ರಿಂದ ಇವ್ರನ್ನ ಜಸ್ಟ್ ರಿಸರ್ವ್ಸಲ್ಲಿ ಇಟ್ಕೊಂಡಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಇವರು ಪ್ಲೇಯಿಂಗ್ 11ಅಲ್ಲಿ ಬರೋದು ಡೌಟ್ಫುಲ್ಲೇ. ಬಟ್ ಇನ್ ಕೇಸ್ ಬಂತು ಅಂತಂದರೆ ನೋಡಬೇಕಾಗುತ್ತೆ. ಇವರು ಸುಮಾರು ಸತಿ ಇಂಟರ್ನ್ಯಾಷನಲ್ ಮ್ಯಾಚಸ್ ಎಲ್ಲ ಆಡಿದ್ದಾರೆ. ಬಟ್ ಇನ್ನು T20 ಲೀಗ್ಸ್ ಅಷ್ಟಾಗಿ ಆಡಿಲ್ಲ ಇವರು. ODI ಎಕ್ಸ್ಪೀರಿಯನ್ಸ್ ಇರೋವಂಥ ಪ್ಲೇಯರ್ ಇವರು ಬೇಸಿಕಲಿ. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ಮತ್ತು ಶ್ರೀಲಂಕಾದ ವಿಡಿಯೋ ಬರುತ್ತೆ. ಅವ್ರದ್ದು ಸ್ಕ್ವಾಡ್ ಡಿಸ್ಕಷನ್ ಬಗ್ಗೆ ಬರುತ್ತೆ. ಸೊ ನಮ್ಮ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 66% ಜನ ನಾನ್ ಸಬ್ಸ್ಕ್ರೈಬರ್ಸೇ ನೋಡ್ತಿರೋದು. ಕೇವಲ 34% ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರವ್ರು ನೋಡಿರೋದು. ಲಾಸ್ಟ್ ವಿಡಿಯೋದಲ್ಲೂ ಈ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಹಾಕಿದ್ದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅವಾಗ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಜಾ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇವತ್ತಿಗೆ ಇಲ್ಲಿ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.